ಇತ್ತೀಚಿನ ಆ, ವರ್ಷಗಳಲ್ಲಿ ಸಂಕ್ರಾಂತಿಗೆ ಕನ್ನಡ ಸಿನಿಮಾಗಳು ಸ್ವಲ್ಪ ಕಮ್ಮಿ ರಿಲೀಸ್. ಯಾಕಂದರೆ ಇಲ್ಲಿ ದೇವರಿದ್ದಾರೆ, ದೇವರುಗಳಿದ್ದಾರೆ, ಮತ್ತು ದೆವ್ವದ ವಿಚಾರವನ್ನು ಕೂಡ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ನೀವು ಅಲ್ಲಿ ಬೈಬಲ್ ನೋಡ್ತಿದ್ದೀರಿ, ನಿಮ್ಮ ಕ್ವಶನ್ನು ಹನುಮಾನ್ ಇದ್ದಾರೆ ಏನದು ಅಂತ. ನೀವು ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ನೋಡಿ. ಎಷ್ಟು ಚೆಂದ ಕನೆಕ್ಟ್ ಮಾಡಿದ್ದೀವಿ ಅಂತಂತಂದರೆ, ರ್ಯಾಂಬೋ 1, ಮನೆ ತನಕ ಬಾರೆ ಮನೆ ತನಕ, ಜಯ ಜಯ ಜಾಕೆಟು ಇಂದ ಹಿಡ್ಕೊಂಡು ಇವತ್ತೀಚೆಗೆ ರಿಲೀಸ್ ಆದಂಥ ನನ್ನ ಗುರು ಶಿಷ್ಯರು ಆಣೆ ಮಾಡಿ ಹೇಳುತ್ತೀನಿ ತನಕನೂ ಕೂಡ ಒಂದು ಲೊಕೇಶನ್ನೋ ಅಥವಾ ಪ್ರಾಪರ್ಟಿನೋ ಅಲ್ಲ, ಇಟ್ ಇಸ್ ಎ ಕ್ಯಾರೆಕ್ಟರ್. ಈ ಸಿನಿಮಾದಲ್ಲಿ ಮನೆ ಅನ್ನೋದು ಕೂಡ, ಆ ಬಂಗ್ಲೆ ಅನ್ನೋದು ಕೂಡ ಒಂದು ಪಾತ್ರ ನಿಭಾಯಿಸುತ್ತೆ. ಇತ್ತೀಚಿನ ಅಂದರೆ ಇಲ್ಲಿವರೆಗೂ ಈ ಶರಣ್ ನೀವು ನೋಡಿರ್ಲಿಕ್ಕಿಲ್ಲ. ಹೌದು, ಈ ಶರಣ್ ನಿಮಗೆ ಸಿಕ್ಕಿರಲಿಕ್ಕಿಲ್ಲ. ಇದೊಂದು ಹೊಸ ಪ್ರಯತ್ನ ನನಗೆ. ನಮ್ಮಿಬ್ಬರ ವೃತ್ತಿ ಜೀವನದಲ್ಲಿ ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದಂಥ ಸಿನಿಮಾ ನಮ್ಮಿಬ್ಬರಿಗೂ ಕೂಡ. ಅಧ್ಯಕ್ಷ ಸ್ಟ್ಯಾಂಡ್ಸ್ ವೆರಿ ಸ್ಪೆಷಲ್. ಹಾಯ್ ಹೆಲೋ ಕನ್ನಡ ಪಿಕ್ಚರ್ಗೆ ಸ್ವಾಗತ. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಹೊಸ ವರ್ಷ ಜೊತೆಗೆ ಸಂಕ್ರಾಂತಿ, ಇದೆರಡಕ್ಕೂ ಒಂದು ಒಳ್ಳೆ ಟ್ರೀಟ್ ಆಗಿ ಬರ್ತಿದೆ. ಒಂದು ಅದ್ಭುತ ಸಿನಿಮಾ. ಈಗಾಗಲೇ ಸಾಂಗ್ಸ್, ಟ್ರೇಲರ್ ಎಲ್ಲವನ್ನ ನೀವು ಅದ್ಭುತವಾಗಿ ನೋಡಿ ಮೆಚ್ಕೊಂಡಿದ್ದೀರಾ. ಆ್ಯಕ್ಚುಲಿ ಆ ಸಿನಿಮಾ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿಮ್ಮ ಎಲ್ಲರ ಫೇವ್ರೆಟ್ ಶರಣ್ ಸರ್ ಅವರ ಸಿನಿಮಾ ಚೂ ಮಂತರ್ ಇನ್ನೇನು ರಿಲೀಸ್ಗೆ ರೆಡಿ ಇದೆ. ಆಬ್ವಿಯಸ್ಲಿ ಇದೊಂದು ಟ್ರೀಟ್ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ನೀವು ನೋಡ್ದಂಗೆ ಟ್ರೇಲರ್ ಎಲ್ಲವೂ ಕೂಡ ಅಷ್ಟು ರಿಚ್ ಆಗಿ, ಲ್ಯಾವಿಶ್ನೆಸ್ ಆಗಿ ಕಾಣಿಸ್ತಾ ಇದೆ. ಸೊ ಮೊದಲಿಗೆ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮ್ಮ ಜೊತೆ ಇದೀಗ ಶರಣ್ ಸರ್ ಇದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು, ನಮಸ್ಕಾರ. ಹೇಗಿದ್ದೀರಾ ಸರ್? ಫೈನ್, ಚೆನ್ನಾಗಿದ್ದೀನಿ. ಆ್ಯಸ್ ಯೂಶುವಲ್ ಈ ರಿಲೀಸಿನ ಒಂದು ಬಟರ್ಫ್ಲೈಸ್ ಅದಿರುತ್ತೆ. ಎಲ್ಲ ತಂಡಕ್ಕೂ ಕೂಡ ಆ ಥರದ್ದೊಂದು ಇದಿರುತ್ತೆ. ಸಿನಿಮಾ ಚೆನ್ನಾಗಿ ಬಂದಿದೆ. ಆಮೇಲೆ ಒಂದು ಸ್ಟ್ರಾಂಗ್ ತಂಡ, ಟೆಕ್ನಿಕಲ್ ತಂಡ ಆಗಿರ್ಬೋದು, ಆ್ಯಕ್ಟರ್ಸ್ ಆಗಿರ್ಬೋದು, ಎಲ್ಲರನ್ನೂ ಸೇರಿ ಕಟ್ಟಿಕೊಟ್ಟಿರುವಂಥ ಒಂದು ಸಿನಿಮಾ. ಅದರ ನಂಬಿಕೆ ಇದೆ, ಚೆಂದ ಬಂದಿರುತ್ತೆ ಸಿನಿಮಾ, ಜನ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ಇದೆ. ಖಂಡಿತವಾಗ್ಲೂ ಸರ್, ಕಂಗ್ರ್ಯಾಚುಲೇಷನ್ಸ್ ಮೊದಲಿಗೆ. ಯಾಕಂದರೆ ಟ್ರೇಲರ್ ಮತ್ತು ಸಾಂಗ್ಸ್ ಎಲ್ಲವೂ ಕೂಡ ಮಿಲಿಯನ್ ವ್ಯೂಸ್ ಆ್ಯಂಡ್ ಒಳ್ಳೊಳ್ಳೆ ಕಮೆಂಟ್ಗಳು. ಅದ್ಭುತ ಸಿನಿಮಾ, ಒಂದು ಚಿಲ್ಲಿಂಗ್ ಅಟ್ಮಾಸ್ಫಿಯರ್ ಇರುವಂಥದ್ದು, ಈ ಥರ ಒಂದಷ್ಟು ಕಮೆಂಟ್ಸನ್ನು ನೋಡಿದಾಗ ಆಬ್ವಿಯಸ್ಲಿ ಖುಷಿ ಆಗುತ್ತೆ. ಸೊ ಇದನ್ನು ಹೇಗೆ ರಿಸೀವ್ ಮಾಡ್ತೀರಿ? ಇದೊಂದು ಜವಾಬ್ದಾರಿಯಾಗಿಯೇ ರಿಸೀವ್ ಮಾಡ್ತೀನಿ. ಯಾಕಂದರೆ ಖುಷಿ ಒಂದು ಕಡೆ, ಇನ್ನೊಂದು ಜವಾಬ್ದಾರಿ. ಯಾಕಂದರೆ ಅವರು ಟೀಸರಿನಲ್ಲಿ ಅಥವಾ ಟ್ರೈಲರಿನ ನೋಡುತ್ತಾ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ. ಸೊ ಆ ನಿರೀಕ್ಷೆಯನ್ನು ನಾವು ಖಂಡಿತ ಈ 2.5 ಗಂಟೆಗಳ ಕಾಲ, ಅಂದರೆ ಒಂದು 2 ಗಂಟೆಗಳ ಕಾಲದ ಅವಧಿಯ ಒಂದು ಸಿನಿಮಾ ಇದೆಯಲ್ಲ, ಸೊ ಅಲ್ಲಿ ನಾನು ಅದನ್ನು ಮೀಟ್ ಮಾಡಬೇಕು. ಅದೊಂದು ಜವಾಬ್ದಾರಿ ಅದು. ಸೊ ಖಂಡಿತವಾಗ್ಲೂ ಈ ರೆಸ್ಪಾನ್ಸು ನಮಗೆ ತುಂಬ ಖುಷಿ ಕೊಟ್ಟಿದೆ, ಶಕ್ತಿ ಕೊಟ್ಟಿದೆ, ಅಷ್ಟೇ ಜವಾಬ್ದಾರಿ ಕೊಟ್ಟಿದೆ. ಇದ್ರ ಜೊತೆಗೆ ಸರ್ 2025ಕ್ಕೆ ರಿಲೀಸ್ ಆಗ್ತಿರುವಂಥ ಸಿನಿಮಾ ಇದೆಷ್ಟು ಜವಾಬ್ದಾರಿ ಹೆಚ್ಚಿಸುತ್ತೆ ಅಂತ ನೋಡಿ. ಇದು ಅಷ್ಟು ಚೆಂದ ಇದೆ. ಆಮೇಲೆ ಸಂಕ್ರಾಂತಿಗೆ ರಿಲೀಸ್ ಆಗ್ತಾ ಇರೋವಂಥ ಮೊದಲನೇ ಸಿನಿಮಾ. ನಾನು ಅವತ್ತು ಸ್ಟೇಜ್ ಮೇಲೂ ಕೂಡ ಹೇಳಿದೆ, ಏನಂತ, ಇತ್ತೀಚಿನ ವರ್ಷಗಳಲ್ಲಿ ಸಂಕ್ರಾಂತಿಗೆ ಕನ್ನಡ ಸಿನಿಮಾಗಳು ಸ್ವಲ್ಪ ಕಮ್ಮಿ ರಿಲೀಸ್. ಯಾಕಂದರೆ ಬೇರೆ ಸಿನಿಮಾಗಳು ಸ್ವಲ್ಪ ಇರುತ್ತೆ, ಥಿಯೇಟರ್ಸಿನ ಇದಾಗ್ಬೋದು ಏನೋ ಅಂತ ಅನ್ನೋವಂಥದ್ದು. ಸೊ ಇಲ್ಲಿ ಈ ತಂಡ ಅದನ್ನೆಲ್ಲವನ್ನು ಬ್ರೇಕ್ ಮಾಡಿ ಇದನ್ನು ಬ್ರೇಕ್ ಮಾಡಿ ಒಂದು ಹೊಸದೇನೋ ಹೆಜ್ಜೆ ಇಡ್ತಾ ಇದ್ದೀವಿ. ಖಂಡಿತವಾಗ್ಲೂ ನಾನು ಅವತ್ತು ಸ್ಟೇಜ್ ಮೇಲೆ ಹೇಳಿದ್ದನು ಅದೇನೆ, ಈ ಸಿನಿಮಾ ಚೆನ್ನಾಗಿ ಆಗೋದ್ರ ಮುಖಾಂತರ ಮುಂಬರುವ ದಿವಸಗಳಲ್ಲಿ ಸಂಕ್ರಾಂತಿ ಕನ್ನಡ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಒಂದು ಸೂಕ್ತವಾದಂಥ ದಿವಸ ಆಗಬೇಕು ಅಂತ ಅನ್ನೋವಂಥದ್ದು. ಒಬ್ಬ ಕನ್ನಡಿಗನಾಗಿ ಹೇಳ್ತಿದ್ದೀನಿ, ಒಬ್ಬ ಕನ್ನಡದ ಕಲಾವಿದನಾಗಿ ಹೇಳ್ತಾ ಇದ್ದೀನಿ. ಸರ್, ಇನ್ನು ಪೋಸ್ಟರ್ ನೋಡಿದಾಗ, ಈ ಪೋಸ್ಟರಲ್ಲಿ ನೀವು ಕೈಯಲ್ಲಿ ಹೋಲಿ ಬೈಬಲ್ ಇಟ್ಕೊಂಡಿದ್ದೀರಿ, ಹಿಂದೆ ನೋಡಿದ್ರೆ ನಮಗೆ ಅಲ್ಲಿ ಹನುಮಾನ್ದು ಒಂದು ಛಾಯೆ ಕಾಣಿಸ್ತಾ ಇದೆ. ಸೊ ಎಲ್ಲಿಂದ ಎಲ್ಲಿಗೆ ಲಿಂಕ್ ಅನ್ನುವಂಥದ್ದು ನಮಗಂತೂ ಗೊತ್ತಿಲ್ಲ ಸರ್, ಅದನ್ನು ನೀವು ಹೇಳಬೇಕು. ಈ ಹೇಳಬಾರ್ದು ಅಂತ ನನಗೆ ಡೈರೆಕ್ಟ್ರು ಕೆಲವು ವಿಚಾರಗಳನ್ನ ಹೇಳಬಾರ್ದು ಅಂತ ಅನ್ನೋವಂಥದ್ದು. ಹೇಳಬಾರ್ದು ಅಂತಂದರೆ ಹೇಳಬಾರ್ದು ಅಂತೇನಲ್ಲ, ಒಂದಿಷ್ಟು ನೀವು ನೋಡಿ, ಅಲ್ಲಿ ಆಂಜನೇಯ ಇದ್ದಾರೆ, ಇಲ್ಲಿ ಬೈಬಲ್ ಇದೆ, ಮಧ್ಯದಲ್ಲಿ ಒಂದಿಷ್ಟು ಏನೇನೋ ಹೇಳೋವಂಥ ಪಿಕ್ಚರ್ಸ್ ಇದೆ ಅಲ್ಲಿ. ಎಲ್ಲವನ್ನು ಕನೆಕ್ಟ್ ಮಾಡುವಂಥ ಒಂದು ಕತೆ ನೋಡಿ. ಹೆಂಗೆ ಎಷ್ಟು ಚೆಂದ, ಅಪರೂಪಕ್ಕೆ ಆ ಥರದೊಂದು ಕತೆಗಳು ಸಿಕ್ಬಿಡುತ್ತೆ ನಮಗೆ. ಎಲ್ಲವನ್ನೂ ಸಮತೋಲನವಾಗಿ ಬ್ಯಾಲೆನ್ಸ್
ಬ್ಯಾಲೆನ್ಸ್ ಆಗಿ ಇದನ್ನು ಪ್ರಪೋಷನ್ ಅಂತೀವಲ್ಲ, ಕರೆಕ್ಟ್ ನೀಟ್ ಪ್ರಪೋಷನ್ನಲ್ಲಿ ಸಿಗುವಂಥದ್ದು. ಅಗೇನ್ ಈ ವಿಚಾರಕ್ಕೆ ಅಂತ ಬಂದರೆ ಈ ಸಿನಿಮಾದ ಕ್ರಿಯೇಟರ್ ನವನೀತಿಗೆ ಹೋಗುತ್ತೆ. ಯಾಕಂದರೆ ಬಿಕಾಸ್ ಅವರು ಹೀ ಈಸ್ ಅ ರೈಟರ್ ಟು ಹಿಯರ್, ಡೈರೆಕ್ಟರ್ ಆಗಿಯೂ ಇದ್ದಾರೆ, ಅವರು ರೈಟರ್ ಆಗಿಯೂ ಇದ್ದಾರೆ. ಅವರ ಕರವ ಸಿನಿಮಾಗಿಂತ ಇತ್ತೀಚಿನ ದಿವಸಗಳಲ್ಲಿ ರಿಲೀಸ್ ಆದ ಅದಕ್ಕಿಂತ ಒಂದು ದೊಡ್ಡ ಎಕ್ಸಾಂಪಲ್ ನನಗೆ ಸಿಗ್ತಾ ಇಲ್ಲ. ಇಲ್ಲಿ ದೇವರಿದ್ದಾರೆ, ದೇವರುಗಳಿದ್ದಾರೆ, ಮತ್ತು ದೆವ್ವದ ವಿಚಾರವನ್ನು ಕೂಡ ಇಟ್ಕೊಂಡಿದ್ದೀವಿ. ನಿಮಗೆಲ್ಲ ಇದರಲ್ಲಿ ಹೋದ್ರೂ ಕೂಡ ಗುಡ್ ವರ್ಸಸ್ ಬ್ಯಾಡ್ ಅಂತ ಈಗ ಅದು ಹಾಗೆ ಆಗೋದದು. ಜಗತ್ತಿನಾದ್ಯಂತನೂ ಕೂಡ ನಿಮಗೆ ಅದು ಮನುಷ್ಯರುಗಳಲ್ಲಾಗಿರ್ಬೋದು, ಏನಕ್ಕೆ ಆಗಿರ್ಬೋದು, ವಿಚಾರಗಳಿಗಾಗಿರ್ಬೋದು, ಒಳ್ಳೆಯ ಕೆಟ್ಟದ ಘರ್ಷಣೆ ಏನಿದೆಯಲ್ಲ, ಈ ಒಂದು ಸಮರವೇ ಜೀವನ. ಅದು ದೈವ ಆಗಿರ್ಬೋದು ಅಥವಾ ಮನಸ್ಸುಗಳಾಗಿರ್ಬೋದು, ಇದೆಲ್ಲವನ್ನು ಚೆಂದ ಕಟ್ಟಿಕೊಟ್ಟಿರೋ ಅಂಥದ್ದು ಈ ಸಿನಿಮಾದ ವಿಶೇಷತೆ. ಇದು ಈ ಸಿನಿಮಾದ ಕಥೆಯೇ ಇದೆ ವಿಶೇಷತೆ. ಸೊ ಹಾಗಾಗಿ ನೀವು ಅಲ್ಲಿ ಬೈಬಲ್ ನೋಡ್ತಿದ್ದೀರಿ, ನಿಮ್ಮ ಕ್ವಶನ್ನು ಹನುಮಾನ್ ಇದ್ದಾರೆ ಏನದು ಅಂತ, ನೀವು ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ನೋಡಿ. ಎಷ್ಟು ಚೆಂದ ಕನೆಕ್ಟ್ ಮಾಡಿದ್ದೀವಿ ಅಂತಂತಂದರೆ ನಿಮಗೊಂಥರ ಕಂಪ್ಲೀಟ್ ಅನ್ನುವಂಥ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದನ್ನು ಈ ಕಥೆ ಮಾಡುತ್ತೆ ಅನ್ನೋ ನಂಬಿಕೆ ನನಗೆ. ಅದಾಗಲಿ ಸರ್. ಥ್ಯಾಂಕ್ ಯು. ಸರ್, ಏನು ಇದ್ರ ಜೊತೆಗೆ ಈ ಥರದ ಸ್ಕ್ರಿಪ್ಟ್ಗಳು ಶರಣ್ ಸರ್ ಅವ್ರನ್ನ ಅದೇ ಹುಡ್ಕೊಂಬರುತ್ತಾ ಅಥವಾ ಶರಣ್ ಸರ್ ಅದನ್ನು ಚೂಸ್ ಮಾಡ್ತಾ ಹೋಗ್ತಿದ್ದಾರಾ? ಕಾಯ್ತಾ ಇರ್ತೀನಿ ನಾನು. ಯೂಶ್ವಲಿ ಒಬ್ಬ ನಟನಾಗಿ ಒಳ್ಳೆ ಸ್ಕ್ರಿಪ್ಟ್ಸ್ಗಳ ಹುಡುಕಾಟ, ನಾನು ಅದನ್ನು ಕಾನ್ಸ್ಟೆಂಟ್ ಸರ್ಚಲ್ಲಿ ಇದ್ದೇ ಇರ್ತೀನಿ. ಒಂದೊಂದು ಸಲ ಈ ಥರದ್ದು ಸಿಕ್ಬಿಟ್ಟಾಗ ಐ ಫೀಲ್ ಬ್ಲೆಸ್ಡ್, ಐ ಫೀಲ್ ಲಕ್ಕಿ. ಯಾಕಂದರೆ ಈ ಥರದ್ದು ಒಂದು ಒಳ್ಳೆಯ ಟೀಮು, ಒಳ್ಳೆಯ ಕಥೆಯ ಒಟ್ಟಿಗೆ ಅಸೋಸಿಯೇಟ್ ಆಗುವಂಥದ್ದಿದೆ ಗೊತ್ತಾ. ಇಲ್ಲಿ ಬಹಳ ಖುಷಿಯ ಪಡ್ತೀನಿ. ನಾನು ಈ ನಿಟ್ಟಿನಲ್ಲಿ ತುಂಬ ಅದೃಷ್ಟವಂತ ಅಂತ ಹೇಳ್ತೀನಿ ನಾನು. ಯಾಕಂತಂದರೆ ನನ್ನ ಮೊದಲನೇ ಸಿನಿಮಾದಿಂದನೂ ಕೂಡ ಇಲ್ಲಿ ತನಕ ಮ್ಯೂಸಿಕ್ ಅನ್ನೋ ವಿಚಾರಕ್ಕೆ ನನ್ನ ರ್ಯಾಂಬೋ 1, ಮನೆ ತನಕ ಬರೆ ಮನೆ ತನಕ, ಜಯ ಜಯ ಜಾಕೆಟು ಇಂದ ಹಿಡ್ಕೊಂಡು ಇವತ್ತೀಚೆಗೆ ರಿಲೀಸ್ ಆದಂಥ ನನ್ನ ಗುರು ಶಿಷ್ಯರು ಆಣೆ ಮಾಡಿ ಹೇಳುತ್ತೀನಿ ತನಕನೂ ಕೂಡ ಮ್ಯೂಸಿಕ್ಕಿನ ವಿಚಾರಕ್ಕೆ ನನ್ನ ಜೊತೆಯಲ್ಲೇ ಒಂದು ದೊಡ್ಡ ಶಕ್ತಿಯಾಗಿ ಬಂದಿರೋವಂಥದ್ದು. ನಾನೇನು ಅಲ್ಲಿ ಹೋಗಿ ಕೂತ್ಕೊಂಡು ಮ್ಯೂಸಿಕ್ ಕಂಪೋಸ್ ಮಾಡಿಸಲ್ಲ, ಲಿರಿಕ್ಸ್ ಏನು ಬರ್ಸಲ್ಲ, ಇನ್ನೇನು ಎಲ್ಲಿ ಬರಬೇಕು ಸರ್ ಪ್ಲೇಸ್ಮೆಂಟ್ ಅಂತ ಏನು ಹೇಳಲ್ಲ. ಆದರೂ ಕೂಡ ಆ ಥರ ಚಂದವಾದ ಸಾಂಗ್ ಇರೋವಂಥ ಸಿನಿಮಾಗಳಲ್ಲಿ ನಾನು ಇರ್ತೀನಿ. ಇದು ನನ್ನ ಅದೃಷ್ಟ ಅಲ್ವಾ. ಸೊ ಅದೇ ಥರದಲ್ಲಿ ನೀವು ಹೇಳಿದ್ರಲ್ಲ, ಹುಡ್ಕೊಂಡು ಬರ್ತೀರಾ ಅಥವಾ ನೀವು ಹುಡುಕ್ತಾ ಇರ್ತೀರಾ ಅಂತ, ಇದು ಆಗುವಂಥದ್ದು. ಶರಣ್ಗೆ ಇದು ಒದಗಿ ಬಂದಿದೆ, ಶರಣ್ಗೆ ಇದು ಒಲ್ದು ಬಂದಿದೆ, ಒಲಿತಾ ಇದೆ ಈ ಥರದೊಂದು ಒಳ್ಳೊಳ್ಳೆ ಕಥೆಗಳು ಅಂತ ಅನ್ನೋದಾದರೆ ಶರಣ್ ಬ್ಲೆಸ್ಡ್ ಅಷ್ಟೇ. ಶರಣ್ ಸರ್ ಅಂತ ಅಂದಮೇಲೆ ಅಲ್ಲಿ ಕಾಮಿಡಿ ಇದ್ದೇ ಇರುತ್ತೆ, ಆಬ್ವಿಯಸ್ಲಿ ಒಂದು ಕಂಟೆಂಟ್ ಕೂಡ ಇದ್ದೇ ಇರುತ್ತೆ. ಸೊ ನಾವಿಲ್ಲಿ ಟ್ರೇಲರನ್ನು ನೋಡಿದಾಗ ಎರಡೂ ಇದೆ, ಬಟ್ ಎಷ್ಟು ಶೇಡ್ಗಳಿರುತ್ತೆ ಸಿನಿಮಾದಲ್ಲಿ, ನಾವು ಇನ್ನಷ್ಟು ಶೇಡ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಇಲ್ಲಿ ಏನಾಗುತ್ತೆ ಗೊತ್ತಾ, ನಮ್ಮ ಚಾಲೆಂಜ್ ಏನು ಅಂತಂದರೆ, ನೀವು ಯಾವಾಗಲೇ ಹೇಳಿದ್ರಿ ಶರಣ್ ಅಂತಿದ್ದಂಗೆ ಕಾಮಿಡಿಯ ನಿರೀಕ್ಷೆ ಹೆಚ್ಚಿರುತ್ತೆ ಅಂತ. ಒಬ್ಬ ಕಾಮಿಡಿಯನ್ನಾಗಿ ಅಂದರೆ ನನ್ನ ದೊಡ್ಡ ಜರ್ನಿ ಆಗಿದೆ, ಒಂದು 100+ ಫಿಲ್ಮ್ಸು ನಾನು ಅದಾಗಿರುತ್ತೆ 10 ವರ್ಷಗಳ ಕಾಲ. ಒಂದು ಥರದ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈಗೇನಾಗಿದೆ, ನನ್ನ ಕ್ಷೇತ್ರವನ್ನು ನಾನು ಬಿಡಬಾರ್ದು, ಮಾಡಿದ್ದನ್ನು ಮಾಡಬಾರ್ದು. ಎಷ್ಟು ಚಾಲೆಂಜಿಂಗ್ ಅಂದರೆ, ಮಾಡಿದ್ದೇನೆ ಮಾಡ್ತಿದ್ರು ಅದು ಗೊತ್ತಾಗೋದು ಗುರು ನನಗೂ ಅನಿಸುತ್ತಲ್ವಾ, ನಾನು ಅದನ್ನೇ ಮಾಡ್ತಾಯಿದ್ದೀನಲ್ವಾ ಅಂತ. ಬಟ್ ಇದನ್ನು ಇಷ್ಟಪಡ್ತಾ ಇದ್ದಾರೆ, ಅವ್ರು ಇಷ್ಟಪಡುವ ಥರವನ್ನು ಇಟ್ಟುಕೊಂಡು, ಅವ್ರೇನು ಇಷ್ಟಪಡ್ತಾ ಇದ್ದಾರೆ ಆ ಅಂಶವನ್ನು ಇಟ್ಕೊಂಡು ಹೊಸದಾಗಿ ಏನು ಹೇಳ್ಬೋದು ಅಂತ. ಸೊ ಇಲ್ಲಿ ಶರಣ್ ಬೇರೆ ಶರಣ್, ನೀವು ನಿಮ್ಮ ಟ್ರೇಲರಲ್ಲಿ ಏನು ನೋಡಿದಿರಿ, ಆ ಟ್ರೇಲರಲ್ಲಿ ಇರೋವಂಥ ಶರಣ್ನೇ ಇರ್ತಾನೆ. ಹಂಗಂದ ತಕ್ಷಣ ನೀವು ಅವೆಲ್ಲ ಹೇಳಿದ್ರಲ್ಲ, ನಾವೊಂದೇನೋ ನಿರೀಕ್ಷೆ ಮಾಡ್ತೀವಿ ಸರ್ ಅಂತ, ಆ ಶರಣ್ ಮಿಸ್ ಆಗಲ್ಲ. ಸರ್, ಇನ್ನು ಕಂಪ್ಲೀಟ್ ಪ್ಯಾಕೇಜ್ ಅಂತ ಕಾಣುತ್ತೆ. ಯಾಕಂದರೆ ಸ್ಕ್ರೀನ್ ತುಂಬೆಲ್ಲ ಅಂದರೆ ಬರೀ ಗ್ಲಿಮ್ಸಲ್ಲೇ ಎಲ್ಲರೂ ಇದ್ದೀರಾ, ನೀವೆಲ್ಲರೂ ಇದ್ದೀರಾ, ಏನೋ ಮ್ಯಾಜಿಕ್ ಮಾಡ್ತಾ ಇದ್ದೀರಾ, ಸಿನಿಮಾದೊಳಗೆ ಮತ್ತೊಂದು ಸಿನಿಮಾ ಇದೆಯಾ, ಈ ಥರ ಸಾಕಷ್ಟು ಕನ್ಫ್ಯೂಷನ್ಸ್. ಅದಕ್ಕೆ ಕ್ಲಾರಿಟಿ ನಮಗೆ 10ನೇ ತಾರೀಕು ಸಿಗುತ್ತೆ. ಅಂದರೆ ಎಷ್ಟು ಕಾಂಟೆಂಟ್ ಇದೆ ಇಲ್ಲಿ ಈ ಸಿನಿಮಾದಲ್ಲಿ, 2 ನಿಮಿಷದ ಟ್ರೈಲರಲ್ಲಿ ಹೇಳೋಕ್ಕಾಗಲ್ಲ ಅದನ್ನು. ಸೊ ಹಾಗಾಗಿ ತುಂಬ ಚಿಕ್ಕ ಗ್ಲಿಮ್ಸ್ ನಿಮ್ಗೆ ಅಷ್ಟೇ, ಸುಮ್ಮನೆ ಹಂಗೆ ಬಂದೋಗೋ ಥರದ್ದು ಮಾಡಿದ್ದೀವಿ. ಬಟ್ ನೀವೇನೇನು ನೋಡ್ತಾ ಇದ್ದೀರಾ ಈ ಸಿನಿಮಾದಲ್ಲಿ, ಈಗ ನೀವು ಮೇಲೆ ಹನುಮಂತನ ನೋಡ್ತಾ ಇದ್ದೀರಿ, ಬೈಬಲ್ ಇದೆ, ಶರಣ್ ಇದೆ, ಚಿಕ್ಕಣ್ಣ ಇದ್ದಾರೆ,
ಎಲ್ಲ ಒಂದಿಷ್ಟು ನೋಡಿ ಮನೆ ಇದೆ. ಪ್ರತಿಯೊಂದನ್ನು ಕೂಡ ಆ ಮನೆಯೂ ನಾನು ಹೇಳ್ತಿರ್ತೀನಿ ಅಷ್ಟು ಕಡೆ, ಆ ಮನೆ ಇಲ್ಲಿ ಬಂದು ಒಂದು ಲೊಕೇಶನ್ನೋ ಅಥವಾ ಪ್ರಾಪರ್ಟಿನೋ ಅಲ್ಲ, ಇಟ್ ಇಸ್ ಎ ಕ್ಯಾರೆಕ್ಟರ್. ಈ ಸಿನಿಮಾದಲ್ಲಿ ಮನೆ ಅನ್ನೋದು ಕೂಡ, ಆ ಬಂಗ್ಲೆ ಅನ್ನೋದು ಕೂಡ ಒಂದು ಪಾತ್ರ ನಿಭಾಯಿಸುತ್ತೆ. ಸೊ ಹಾಗಾಗಿ ಎಲ್ಲದಕ್ಕೂ ನ್ಯಾಯ ಒದಗಿಸುವ, ಜಸ್ಟಿಫೈ ಮಾಡುವಂಥ ಕೆಲಸ ಮಾಡಿದ್ದೀವಿ. ನೀವು ಅಲ್ಲೇನು ಶರಣ್ ನೋಡಿದ್ರಲ್ಲ, ಆ ಶರಣು ನಿಮ್ಮನ್ನು ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ಶರಣ್ ಬರ್ತಾನೆ, ನಿಮ್ಮನ್ನು ನಿರಾಶೆ ಮಾಡಲ್ಲ. ಸುಮ್ಮನೆ ಟ್ರೈಲರ್ಗೋಸ್ಕರ ಹಾಕಿರೋ ಅಂಥದ್ದು ಅಲ್ಲ, ಪಾತ್ರ ಎಕ್ಸಿಸ್ಟು, ಖಂಡಿತವಾಗ್ಲೂ ಪರ್ಪಸ್ಫುಲ್ ಅಂತ ಅನ್ನೋವಂಥದ್ದು. ಖಂಡಿತ ಒಳಗಡೆ ಸಿನಿಮಾದ ಕಥೆಯ ಒಳಗಿರುವಂಥ ವಿಚಾರಗಳನ್ನೇ ನಾವು ಇಟ್ಟಿದ್ದೀವಿ. ಹಾಗಾಗಿ ಅಲ್ಲೇನೇನು ನೀವು ನೋಡ್ತಾ ಇದ್ದೀರಾ ಎಲ್ಲದಕ್ಕೂ ಜಸ್ಟಿಫೈ ಮಾಡಿದ್ದೀವಿ. ಸೂಪರ್ ಸರ್. ಇನ್ನು ಸಿನಿಮಾದಿಂದ ಸಿನಿಮಾಗೆ ಒಬ್ಬರು ಡೈರೆಕ್ಟರ್ ಅಂತಂದಮೇಲೆ ಅವ್ರದ್ದು ಸಾಕಷ್ಟು ರಿಸರ್ಚ್ಗಳಂತೂ ಇದ್ದೇ ಇರುತ್ತೆ. ಬಟ್ ಒಬ್ಬರು ನಟ ಅಂತ ಬಂದಾಗ ಸಿನಿಮಾದಿಂದ ಸಿನಿಮಾಗೆ ಎಕ್ಸ್ಪೆರಿಮೆಂಟ್ ಜೊತೆಗೆ ಈ ಥರದ ರಿಸರ್ಚ್ ಇರ್ಬೋದು, ಪ್ರಿಪ್ರೇಷನ್ಸ್ ಇರ್ಬೋದು, ಅದು ಹೇಗಾಗುತ್ತೆ ಅಂತ ಒಂದು ಕುತೂಹಲ. ಸಿನಿಮಾದಿಂದ ಸಿನಿಮಾಗೆ ಹೌದು, ಜೊತೆಯಲ್ಲಿ ಪಾತ್ರದಿಂದ ಪಾತ್ರಕ್ಕೆ ಖಂಡಿತವಾಗ್ಲೂ ಒಂದು ಪಾತ್ರ ಇದ್ದಂಗೆ ಇನ್ನೊಂದು ಪಾತ್ರ ಇಲ್ಲ. ಆಮೇಲೆ ಒಬ್ಬ ವ್ಯಕ್ತಿ ಇದ್ದಂಗೆ ಇನ್ನೊಂದು ವ್ಯಕ್ತಿತ್ವ ಬದಲಾಗುತ್ತಲ್ಲ. ಒಬ್ಬರಿದ್ದಂಗೆ ಇನ್ನೊಬ್ಬರು ಇಲ್ವೇ ಪ್ರಪಂಚದಲ್ಲಿ. ಎಷ್ಟು ನೂರಾರು ಸಾವಿರಾರು ಕೋಟಿ ಜನ ಇದ್ದೀವಿ, ಆದರೂ ಒಬ್ಬರಿದ್ದಂಗೆ ಐಡೆಂಟಿಕಲ್ ಅಂತ ಅನ್ನೋವಂಥದ್ದು, ಯೋಚನೆ ಮಾಡುವ ವಿಧಾನ ಆಗಿರ್ಬೋದು, ನೋಡೋದಕ್ಕಾಗಿರ್ಬೋದು, ಇಲ್ಲವಲ್ಲ, ಸಾಧ್ಯನೇ ಇಲ್ಲ ಅಲ್ವಾ. ಸೊ ಇಷ್ಟು ವಿಭಿನ್ನತೆಗಳು ಇರುವಂಥದ್ದು. ಹಾಗಾಗಿ ಪಾತ್ರದಿಂದ ಪಾತ್ರಕ್ಕೂ ವಿಭಿನ್ನತೆಗಳಿದ್ದೇ ಇರುತ್ತೆ. ಅದರಲ್ಲಿ ಎಷ್ಟು ವಿಭಿನ್ನ ಅನ್ನೋವಂಥದ್ದು, ಪಕ್ಕದ ವಿಭಿನ್ನತೆಯ ಚಿಕ್ಕ ರೇಷಿಯೋನ ಅಥವಾ ದೊಡ್ಡ ರೇಷಿಯೋವಿನ ವಿಭಿನ್ನತೆಯ ಅಂತ. ಅಲ್ಲಿ ಇತ್ತೀಚಿನ ದಿವಸಗಳಲ್ಲಿ ನಾನು ಸ್ವಲ್ಪ ಕೈಗೆತ್ತಿಕೊಳ್ತಾ ಇರೋವಂಥ ಪಾತ್ರಗಳು ನನ್ನ ಗುರು ಶಿಷ್ಯರು ಆಗಿರ್ಬೋದು. ನಿಮ್ಮ ಹಿಂದಿನ ಶರಣ್ ಬೇರೆ, ಗುರು ಶಿಷ್ಯರು ಇಂದ ಬೇರೆ ಒಂದು ಶರಣ್ ಆಯಿತು. ಈ ಸಿನಿಮಾದಲ್ಲೂ ಕೂಡ ಇತ್ತೀಚಿನ ಅಂದರೆ ಇಲ್ಲಿವರೆಗೂ ಈ ಶರಣ್ ನೀವು ನೋಡಿರ್ಲಿಕ್ಕಿಲ್ಲ. ಹೌದು, ಈ ಶರಣ್ ನಿಮಗೆ ಸಿಕ್ಕಿರಲಿಕ್ಕಿಲ್ಲ. ಇದೊಂದು ಹೊಸ ಪ್ರಯತ್ನ ನನಗೆ ಶಕ್ತಿ ತಂದು ಕೊಟ್ಟಿದೆ ಗುರು ಶಿಷ್ಯರು. ಒಂದು 30% ಹಳೆ ಶರಣ್ ಇಟ್ಕೊಂಡು, ಅಲ್ಲ, ಒಂದು 50-50 ಅಂದ್ಕೊಳ್ಳಿ. 50% ಹಳೆ ಶರಣ್ ಇಟ್ಕೊಂಡು ಇನ್ನು 50% ಬೇರೆ ಶರಣನ್ನು ನಾವು ಅಲ್ಲಿ ಪ್ರಯೋಗ ಮಾಡಿದ್ದು. ಬಟ್ ಅದನ್ನು ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ಜನ ಅದನ್ನು ಸ್ವೀಕರಿಸಿದ್ದು, ಆ ಸಿನಿಮಾನ ಕೊಟ್ಟಂಥ ಆಶೀರ್ವಾದ ಇದೆ ಗೊತ್ತಾ. ಆ ಸಿನಿಮಾದ ಅಕ್ಸೆಪ್ಟೆನ್ಸ್ ಇದೆ ನೋಡಿ, ನನ್ನ ಪಾತ್ರವನ್ನು, ಬೇರೆ ಥರದ ಪ್ರಯತ್ನವನ್ನು ಅಕ್ಸೆಪ್ಟ್ ಮಾಡಿದ್ದಿದೆ ಅಲ್ಲ, ಅದು ಸ್ಟ್ರೆಂತಾಗಿ ನಿಂತ್ಕೊಂಡು ಇಂಥವೆಲ್ಲ ಮಾಡಲಿಕ್ಕೆ, ಇಂಥದ್ದು ಮಾಡಲಿಕ್ಕೆ ಇವಾಗ ನನಗೆ ತೀರಾ ಭಯ ಆಗಲ್ಲ ಈ ಥರದ್ದು. ಬೇರೆ ಔಟ್ ಆಫ್ ದಿ ಬಾಕ್ಸ್ ಅಂದರೆ ಔಟ್ ಆಫ್ ದಿ ಬಾಕ್ಸ್ ಅಂದರೆ ನನಗೆ ಔಟ್ ಆಫ್ ದಿ ಬಾಕ್ಸ್, ಇದು ಬಂದೇ ಇಲ್ಲ ಅಂತಲ್ಲ, ನನಗೆ ಔಟ್ ಆಫ್ ದಿ ಬಾಕ್ಸ್ ಆಗುತ್ತೆ. ಆ ಥರದ್ದು ಪ್ರಯತ್ನ ಮಾಡಬೇಕು ಅಂತಂದಾಗ ನನಗೆ ಅದನ್ನು ಗುರು ಶಿಷ್ಯರು ತೊಗೊಂಡಿದ್ದಾರಲ್ಲ, ಇಲ್ಲಿ ಸ್ವೀಕರಿಸ್ತಾರೆ ಅಂತನ್ನುವಂಥದ್ದು. ಟಚ್ಚು ಡಿ ಸಿನಿಮಾನು ಚೆನ್ನಾಗಿ ಆಗೋದ್ರ ಮುಖಾಂತರ ಮತ್ತೊಂದಿಷ್ಟು ಥರದ ಪಾತ್ರಗಳನ್ನ ಮಾಡಬೇಕು ಅನ್ನುವ ಹಂಬಲ, ಆಸೆ, ನಿರೀಕ್ಷೆ ಒಬ್ಬ ನಟನಾಗಿ ಇದೆ ನನಗೆ. ಸೊ ಆ ಥರದ್ದೊಂದು ಆಗುತ್ತೆ ಮುಂದೆ ಅಂತ ಅನ್ನೋದಾದರೆ ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಆಗಲಿ ಈ ಸಿನಿಮಾ ಅಂತ ಅನ್ನೋವಂಥದ್ದು. ಸೊ ಸ್ವೀಟ್ ಸರ್, ಅದೆಲ್ಲವೂ ಕೂಡ ಖಂಡಿತ ಹೌದು, ಅದಕ್ಕೊಂದು ವೇದಿಕೆ ಆಗಲಿ ಇದು ಅಂತ ಅನ್ನೋವಂಥದ್ದು. ಖಂಡಿತ ಸರ್. ಇನ್ನು ಚೂಮಂತರ್ ಅಂದಾಗ ನಮಗೆಲ್ಲ ನಾರ್ಮಲ್ ಆಗಿ ಬರೋದೇನೋ ಬ್ಲ್ಯಾಕ್ ಮ್ಯಾಜಿಕ್, ಅದೇ ತಲೆಗೆ ಬರೋದು. ಬಟ್ ನಿಮಗೆ ಈ ಒಂದು ಟೈಟಲ್ ಕಾನ್ಸೆಪ್ಟ್ ಎಲ್ಲ ಕೇಳಿದಾಗ ಲೈಕ್ ನಿಮ್ಮ ಥಾಟ್ಸ್ ಹೇಗಿತ್ತು ಅಂತ? ಇಲ್ಲ, ಇದಕ್ಕೆ ಪಕ್ಕ ನಾವು, ಯಾಕಂದರೆ ನಮಗೆ ಕತೆ ಓಕೆ ಮಾಡಿದ ಟೈಮಲ್ಲಿ ಟೈಟ್ಲ್ ಓಕೆ ಆಗಿರಲಿಲ್ಲ ಅನ್ಸುತ್ತೆ, ಟೈಟ್ ಇನ್ನೂ ಸಿಕ್ಕಿರಲಿಲ್ಲ. ಬಟ್ ಅದಾದರೆ ಅದು ಮಾಡೋದಾ ಹಂಗೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದಂಥ ಟೈಮಲ್ಲಿ ಈ ಟೈಟಲ್ ಸಿಕ್ಕಿದ್ದಂಥದ್ದು. ಈ ಟೈಟಲ್ ಹೇಗೆ ಅದ್ರೊಳಗಡೆ ಇರುತ್ತೆ ಅಂತಂದರೆ, ನೀವು ಸಿನಿಮಾ ನೋಡಿ ಗೊತ್ತಾಗ ನಮಗೆ, ನಮ್ಮ ಹಳೆ ಇದರಿಂದನೂ ನೋಡಿ ಬೇಕಾ, ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ಕೂಡ ನಮ್ಮ ಹಿರಿಯರೆಲ್ಲ ಬಂದು ಒಂದು ಚಾಕ್ಲೇಟ್ ಹಣ್ಣು ಇಟ್ಕೊಂಡು ಅವ್ರು ಇಟ್ಕೊಂಡ್ಬಿಟ್ಟಿರೋರು, ಇಲ್ಲಿ ಮ್ಯಾಜಿಕ್ ಮಾಡ್ತೀನಿ ನೋಡು ಅಂತ. ನಾನು ಸುಮ್ಮನೆ ಚೂಮಂತ್ರ ಕಾಳಿ ಅಂತ, ನೀನು ಹೇಳು ನೋಡೋಣ ಅಂತ, ಚೂಮಂತ್ರ ಕಾಳಿ ಹಿಂಗೆ ಓಪನ್ ಮಾಡೋದೇ ಚಾಕ್ಲೇಟ್, ನಿಮಗೂ ಆಗಿರುತ್ತೆ. ಸೊ ಈ ವರ್ಡ್ ನಮಗೆ ಹೊಸದೇನಲ್ಲ. ಈ ಚುಮಂತರ್ ಚುಮಂತ್ರ ಅನ್ನೋವಂಥದ್ದು ಹೊಸದೇನಲ್ಲ. ನಮ್ಮ ಪಕ್ಕದಲ್ಲೇ, ನಮ್ಮ ಜೊತೆಯಲ್ಲೇ ಬೆಳೆದಂಥ ಒಂದು, ಅಂದರೆ ಅದರ ಜೊತೆಯಲ್ಲಿ ನಾವು ಬೆಳೆದಂಥ ಒಂದು ಟೈಟಲ್ ಅದು. ಆ್ಯಪ್ಟ್, ಈ ಕಥೆಗೆ ಆ್ಯಪ್ಟ್. ಇವತ್ತು ನಿಮಗೆ ಆ ಸಿನಿಮಾ ನೋಡಿಲ್ಲ ನೀವು, ಹಾಗಾಗಿ ನಿಮಗೆ ನಾನು ಹೇಳೋದು ಎಷ್ಟು ಡೈಜೆಸ್ಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ 10ನೇ ತಾರೀಕು ನೀವು ಸಿನಿಮಾ ನೋಡ್ತೀರಿ, ಸಿನಿಮಾ ನೋಡ್ಕೊಂಡು ಬಂದು ಹೊರಗಡೆ ಬಂದಾಗ ಇದು ಎಷ್ಟು ಸೂಕ್ತ ಈ ಟೈಟಲ್ ಅಂತ ನಿಮಗೆ ಗೊತ್ತಾಗುತ್ತೆ.
ಖಂಡಿತ ಸರ್, ನಾನಂತೂ ಸಿನಿಮಾ ನೋಡ್ತೀನಿ ಆಬ್ವಿಯಸ್ಲಿ. ಸರ್ ಇದ್ರ ಜೊತೆಗೆ ನಾನು ಆಗಲೇ ಹೇಳಿದೆ ಕಾಮಿಡಿ ಅಂತೂ ಇದ್ದೇ ಇದೆ, ಅದರಲ್ಲಿ ನೋ ಡೌಟ್ ಅಂತ ಹೇಳಿ. ಬಟ್ ಅಧ್ಯಕ್ಷ ಆದ ನಂತರ ನಿಮ್ಮನ್ನ ಚಿಕ್ಕಣ್ಣ ಅವ್ರನ್ನ ಮತ್ತೆ ಒಂದೇ ಸ್ಕ್ರೀನ್ ಮೇಲೆ ನೋಡುವಂಥದ್ದು. ಸೊ ಕಾಮಿಡಿಯಲ್ಲೂ ಇನ್ನೂ ಜಾಸ್ತಿನೇ ಇರುತ್ತೆ ಅನ್ನುವಂಥ ಒಂದು ಭರವಸೆ, ಟ್ರೀಟ್ ಆಗುತ್ತೆ ಅನ್ನುವಂಥ ಫ್ಯಾನ್ಸ್ಗಳಿಗೆ ಒಂದು ಭರವಸೆ. ಸೊ ಹೇಗಿರುತ್ತೆ ಸರ್, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ನೋಡಿ, ಭಾಳ ಚಾಲೆಂಜಿಂಗ್ ಆಗ್ಯಾನ. ಅಧ್ಯಕ್ಷ ನಮ್ಮಿಬ್ಬರ ವೃತ್ತಿ ಜೀವನದಲ್ಲಿ ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿದಂಥ ಸಿನಿಮಾ ನಮ್ಮಿಬ್ಬರಿಗೂ ಕೂಡ. ಅಧ್ಯಕ್ಷ ಸ್ಟ್ಯಾಂಡ್ಸ್ ವೆರಿ ಸ್ಪೆಷಲ್, ಎಸ್ಪೆಷಲಿ ನನಗೆ. ಅದಕ್ಕೆ ತುಂಬ ದೊಡ್ಡ ಕಾರಣ ಆ ಸಿನಿಮಾದ ತಂಡ, ನನಗೆ ಸಿಕ್ಕಂಥ ಕಾಂಬಿನೇಷನ್ಗಳು, ಅದರಲ್ಲಿ ಪ್ರಮುಖರಾದಂಥವರು ಚಿಕ್ಕಣ್ಣ. ನಮಗೆ ದೇವರೇ ಗೊತ್ತಿರಲಿಲ್ಲ ಸಿನಿಮಾನ ಈ ಮಟ್ಟದಲ್ಲಿ ಅದನ್ನು ಸ್ವಾಗತಿಸ್ತಾರೆ ಸಿನಿಮಾನ ಅಂತ. ಸಿನಿಮಾನ ಎಷ್ಟು ಪ್ರೀತಿಯಿಂದ ಸ್ವಾಗತಿಸಿದ್ರೋ ಅಷ್ಟೇ ಪ್ರೀತಿ ನಮ್ಮಿಬ್ಬರು ಕಾಂಬಿನೇಷನ್ನು ಇಷ್ಟಪಟ್ಟರು ಎಲ್ರೂ. ನೀವು ನಂಬಲ್ಲ, ಆ ಪಿಕ್ಚರ್ ರಿಲೀಸ್ ಆಗಿ ಇವತ್ತಿಗೆ 10 ವರ್ಷ ಆಗಿರುತ್ತೆ. 10 ವರ್ಷ ಆಗುತ್ತೆ. 10 ವರ್ಷ ಆದ್ರೂ ಕೂಡ ಎಷ್ಟೋ ಕಡೆ ನಮ್ಮ ಗ್ರಾಮಗಳಲ್ಲಿ ಅಥವಾ ಸ್ವಲ್ಪ ಇಂಟೀರಿಯರ್ ಊರುಗಳಲ್ಲಿ ಹೋದಾಗ ಎಲ್ಲಿ ಚಿಕ್ಕಣ್ಣ ಅಂತಾರೆ. ಅಂದರೆ ಅವ್ರಿಗೆ ತಲೆಯಲ್ಲಿ ಹೆಂಗೆ ಅಂದರೆ ಜೊತೆಲೇ ಇದ್ದೀವಿ ನಾವಿಬ್ಬರು, ಯಾವಾಗಲೂ ಜೊತೆಲೇ ಇರ್ತೀವಿ ಅಂತ ಅನ್ನೋವಂಥದ್ದು. ಈ ಥರದ ಒಂದು ಕಾಂಬಿನೇಷನ್ ಇಟ್ಕೊಂಡು ಆ ಅಂಶವಿಲ್ಲದೆ ಕಥೆ ಮಾಡೋದಿದೆ ಗೊತ್ತಾ, ಅದು ತುಂಬ ಚಾಲೆಂಜಿಂಗ್. ಅಗೇನ್ ಈ ನಿಟ್ಟಿನಲ್ಲಿ ನನ್ನ ಚಿಕ್ಕಣ್ಣವರ ಕಾಂಬಿನೇಷನ್ನು ನೀವು ಹಿಂದೆ ಏನು ನೋಡಿದ್ರಿ ಅದು ಅಲ್ವೇ ಅಲ್ಲ, ಹಾಗಿರಲ್ಲ. ಆದರೆ ನಮ್ಮಿಬ್ಬರ ಕಾಂಬಿನೇಷನಿಂದ ನಿಮ್ಮದೇನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಅದನ್ನು ಮೀಟ್ ಮಾಡ್ತೀವಿ ನಾವು. ಅಂದರೆ ಎಂಟರ್ಟೈನ್ ಮಾಡೋದ್ರ ವಿಚಾರವಾಗಿ ನಾವು ಮೀಟ್ ಮಾಡ್ತೀವಿ. ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಲ್ಲ ಆ ಥರದಲ್ಲ. ಬಟ್ ಅದೊಂದು ಖಂಡಿತ ಇದೆ. ಇದೊಂದು ಹೊಸ ಥರದ ಚಿಕ್ಕಣ್ಣ, ಹೊಸ ಥರದ ಶರಣ್ಯನ ಕಾಂಬಿನೇಷನ್ನು. ಡೆಫಿನೆಟ್ಲಿ ಇದು ನಿಮಗೆ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ನನಗೆ. ಅಪ್ಡೇಟ್ ಚಿಕ್ಕಣ್ಣ, ಅಪ್ಡೇಟ್ ಶರಣ್ ಸರ್. ಅಪ್ಡೇಟ್ ಅನ್ನೋಕ್ಕಾಗಲ್ಲ, ಬೇರೆ ಏನೋ ಪ್ರಯತ್ನ ಸರ್. ಅಂದರೆ ಈಗ ಯೂಶಲಿ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಜನ ಇಷ್ಟಪಟ್ಟರೆ ಲೈಕ್ ಒಂದು ಹೀರೋ ಹೀರೋಯಿನ್ ಆ ಒಂದು ಪೇರ್ನ ತುಂಬ ಇಷ್ಟಪಡ್ತಾರೆ. ಲೈಕ್ ಓದಲ್ಲೆಲ್ಲ ಅವರೆಲ್ಲಿ ಅಂತ ಕೇಳ್ತಾರೆ. ಬಟ್ ಇದು ಡಿಫ್ರೆಂಟ್. ಚಿಕ್ಕಣ್ಣ ಎಲ್ಲಿ ಅಂತ ಕೇಳೋದು ನಮಗೆಲ್ಲ ನಮ್ಮ ಸ್ವಲ್ಪ ಅಲ್ಲೆಲ್ಲ ನಿಮ್ಮ ಹಳ್ಳಿಗಳ ಕಡೆ ಗೊತ್ತಲ್ಲ ನಿಮಗೆ, ಎಲ್ಲೇ ಚಿಕ್ಕಣ್ಣ ಬಂದಿಲ್ವಾ ಅಂತ. ನಾನು ಇಲ್ಲೇ ಪಕ್ಕದಲ್ಲಿದ್ದಾರೆ, ಪಕ್ಕದ ರೂಮಲ್ಲಿ ಬರ್ತಾರೆ ಅಂತ ನಾವು ಒಂದು ತಮಾಷೆ, ನಾವು ಇಮಿಡಿಯೇಟಾಗಿ ಫೋನ್ ಮಾಡ್ತೀನಿ ನಾನು, ಅಪ್ಪ ನೀವು ಅಲ್ಲಿ ಕೇಳ್ತಾವ್ರಿ ಹಿಂಗೆ ಅಂತ. ಅವ್ರಿಗೂ ಹಂಗೆ ಅಂತ ಸೇಮು, ಅವ್ರಿಗೂ ಹಂಗೆ ಎಲ್ಲಿ ಅಧ್ಯಕ್ಷ ಅಂತ. ಸೊ ಇದು ಅವ್ರು ಕೊಟ್ಟಿರೋವಂಥ ಪ್ರೀತಿ ಅದು. ನೋಡಿ, ಈ ಥರದೊಂದು ಕಾಂಬಿನೇಷನ್ ಇದ್ದಾಗ ನಾವೇನು ತಮಾಷೆಗೆ ಹೀಗೆ ಖುಷಿಯಿಂದ ಮಾತಾಡ್ಕೊಳ್ತಾ ಇದ್ದೀವಿ. ಬಟ್ ಫಾರ್ ದಿ ರೈಟರ್ಸ್ ಅದೊಂದು ಬರೀ ಸೂದಿಂಗ್ ಅಲ್ಲ, ಅದೊಂದು ತುಂಬ ರೆಸ್ಪಾನ್ಸಿಬಿಲಿಟಿ ಇರೋವಂಥ ವಿಚಾರ ಅದು. ಯಾಕಂದರೆ ಅದನ್ನು ಮೀಟ್ ಮಾಡಬೇಕು. ಆಲ್ರೆಡಿ ಒಂದು ಎಕ್ಸ್ಪೆಕ್ಟೇಷನ್ನ ನೀವು ಹುಟ್ಟಾಕ್ಬಿಟ್ಟಿದ್ದೀರಿ, ಇದೇ ಅವ್ರಿಗೆ ಆ ಥರದೊಂದು ಎಕ್ಸ್ಪೆಕ್ಟೇಷನ್ ಇದೆ ಅಂತ ಅಂದಾಗ ಏನಾಗುತ್ತೆ, ಒಂದು ಕಡೆ ಖುಷಿ, ಸಂತೋಷ, ಓಕೆ ರೈಟ್ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಅದನ್ನು ಮೀಟ್ ಮಾಡೋದಿದೆಯಲ್ಲ, ಅದು ರೈಟರ್ಸ್ಗೆ ಇರುವಂಥ ಚಾಲೆಂಜ್ ಅದು. ಸೊ ಈ ಚಾಲೆಂಜಸ್ನ ತುಂಬ ಸಮರ್ಪಕವಾಗಿ ತೊಗೊಂಡಿದ್ದಾರೆ ಈ ರೈಟರ್ಸು. ನಾವು ಅಲ್ಲಿ ಸೀನಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ನಾವು ಎಂಜಾಯ್ ಮಾಡ್ತಾ ನಕ್ಕೊಂಡು ಮಾಡೋವಂಥದ್ದು. ಬೇರೆ ಥರದ ಚಿಕ್ಕಣ್ಣ, ಬೇರೆ ಥರದ ಶರಣ್ ಕಾಂಬಿನೇಷನ್. ಸೂಪರ್ ಸರ್. ಇದ್ರ ಜೊತೆಗೆ ಜನರನ್ನು ಸೆಳೆಯುವಲ್ಲಿ ಚೂಮಂತರ್ ಹೇಗೆ ರೋಲ್ ಮಾಡ್ತಾನೆ ಅನ್ನುವಂಥದ್ದು ಒಂದು ಕ್ವೆಶನ್. ಏನಂದರೆ ಅದಕ್ಕೊಂದು ಚಿಕ್ಕ ಧೈರ್ಯ ಇದೆ ನನಗೆ. ಏನಕ್ಕೆ ಅಂತ ಹೇಳಿದ್ರೆ, ಅದು ನನ್ನ ವೈಯಕ್ತಿಕ ವೃತ್ತಿ ಇತ್ತೀಚಿನ ದಿವಸಗಳಲ್ಲಿ ಆಗಿರ್ಬೋದು. ಮತ್ತು ಇವತ್ತು ಒಂದಿಷ್ಟು ಥರದ ಪಿಕ್ಚರ್ಗಳನ್ನು, ಇವತ್ತು ಸಿನಿಮಾಗಳನ್ನು ಇವತ್ತು ಅವ್ರು ಮೆಚ್ಕೊಳ್ತಾ ಇದ್ದಾರಲ್ಲ, ಅದು ಒಂದೇ ಥರದ್ದಲ್ಲ. ನೀವು ನೋಡಿ, ಒಂದು ಯಾವುದೋ ಒಂದು ಆ್ಯಕ್ಷನ್ ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ, ಇನ್ನೊಂದು ಯಾವುದೋ ಬರೀ ಸಸ್ಪೆನ್ಸ್ ಫಿಲಮ್ಮು ಹಿಟ್ಟಾಗುತ್ತೆ, ಆ್ಯಕ್ಷನ್ ಕಾಮಿಡಿ ಯಾವುದೋ ಒಂದು ಸಿನಿಮಾ ಚೆನ್ನಾಗಾಗುತ್ತೆ. ಹಾರರ್ ಕಾಮಿಡೀಸು ಇತ್ತೀಚಿನ ಇದರಲ್ಲಿ ಹಾರರ್ ಕಾಮಿಡೀಸು ತುಂಬ ಚೆಂದ ಕ್ಲಿಕ್ ಆಗ್ತಾ ಇದ್ದಾವೆ. ಸೊ ಎಲ್ಲ ಜಾನರನ್ನು ಜನ ಅಷ್ಟೇ ಖುಷಿಯಿಂದ, ಅಷ್ಟೇ ಪ್ರೀತಿಯಿಂದನೇ ಸ್ವಾಗತಿಸ್ತಾ ಇದ್ದಾರೆ. ಸೊ ಇಲ್ಲಿ ಇದೊಂದು ಬೇರೆ ಏನೋ ಪ್ರಯತ್ನ ಮಾಡಿದ್ದೀನಿ, ಹಾರರು ಹೆಂಗಪ್ಪ ಅಂತ ಅನ್ನೋ ಭಯ ಸ್ವಲ್ಪ ಕಮ್ಮಿ ಇದೆ. ಏನಕ್ಕೆ ಅಂತಂದರೆ, ಒಂದಿಷ್ಟು ಬೇರೆ ಏನೋ ಬೇರೆ ಇದನ್ನು ಏನಾದ್ರು ಕೊಟ್ಟರೆ ಖಂಡಿತವಾಗ್ಲೂ ಅದು ಚೆನ್ನಾಗಿದ್ದರೆ ಚೆಂದ ಅದನ್ನು ಸಕ್ಸಸ್ಫುಲ್ ಫಿಲಮ್ ಆಗಿ ಅದನ್ನು ಮಾಡ್ತಾಯಿದ್ದಾರೆ ಜನ ಅಂತನ್ನುವ ನಂಬಿಕೆ ಇದೆ ಗೊತ್ತಾ. ಅದು ಒಂದು ಶಕ್ತಿ ನನಗೆ ಕೊಟ್ಟಿದೆ.
ಶಕ್ತಿ ಒಳ್ಳೆ ಮಾತು ಆ್ಯಕ್ಚುಲಿ. ನಿಜ. ಸರ್, ಇದ್ರ ಜೊತೆಗೆ ನಿಮ್ಮ ಜೊತೆಗೆ ಮಗನನ್ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಅನ್ನುವಂಥ ಒಂದಷ್ಟು ಮಾತುಗಳು. ಸೊ ಶರಣ್ ಸರ್ ಯಾವಾಗ ಇಂಟ್ರೊಡ್ಯೂಸ್ ಮಾಡ್ತಾರೆ ಮಗನನ್ನ ಅಂತ? ಇಲ್ಲ, ನನಗೆ ದೇವರಣೆ ಆ ಥರದ್ದು ಏನೂ ಇರಲಿಲ್ಲ. ಏನಾಯಿತು ಅಂತ ಹೇಳ್ತೀನಿ ಕೇಳಿ. ಈ ಗುರು ಶಿಷ್ಯರಲ್ಲೂ ಕೂಡ ಅದು ಒಂಥರ ನಮಗೆ ಗೊತ್ತಿಲ್ಲದೆ ಇರೋವ ಎಂಟ್ರಿ. ಅದು ಎಂಟ್ರಿ ಅಂತ ಹೇಳೋಕ್ಕಾಗಲ್ಲ. ತರುಣ್ ಸುದೀರ್ ಅವ್ರ ಮುಂದೆನೇ ಹುಟ್ಟಿ ಬೆಳೆದಿರೋ ಹುಡುಗ ಇದು. ಯಾರು ನಮ್ಮ ಹೃದಯ್. ಏನಾಯಿತು, ಇವನಿಗೊಂದಿಷ್ಟು ಸ್ವಲ್ಪ ಈ ಜಿಮ್ನಾಸ್ಟಿಕ್ಸು ಅದು ಇದೆಲ್ಲ, ಅಂದರೆ ಇದಕ್ಕೆ ಅಂತ ಅಲ್ಲ, ಚಿಕ್ಕ ವಯಸ್ಸಿಂದ ಅವನಿಗೆ ಇದು. ಅವರೇ ಏನೋ ಒಂದು ವೀಡಿಯೋ ಮಾಡ್ಕೊಳ್ಳೋರು, ಏನೋ ಪಲ್ಟಿ ಹೊಡ್ಕೊಂಡು ಇದನ್ನೆಲ್ಲ ಆ ಥರದ್ದು ಚಿಕ್ಕ ವಯಸ್ಸಿಂದ ಅವ್ನಿಗೆ ಇದೊಂದಿದೆ. ಜಿಮ್ನಾಸ್ಟಿಕ್ಸ್ ಅದೊಂದು ಗ್ಯಾಂಗ್ ಇದೆ ಅವ್ರದ್ದು. ಅದೊಂದಿಷ್ಟು ವೀಡಿಯೋಸ್ ಎಲ್ಲ ಮಾಡ್ತಿರ್ತಿದ್ರು ಅವರು. ಈ ಥರದೊಂದು ಕಥೆ ಅಂತ ಶುರು ಆಯ್ತಲ್ಲ, ಏನು ಗುರು ಶಿಷ್ಯರು. ಇಲ್ಲಿ ಒಂದಿಷ್ಟು ಜನ ಸ್ಪೋರ್ಟ್ಸ್ ಮ್ಯಾನ್ಸ್ ಬೇಕಾಗಿತ್ತು. ಒಂದಿಷ್ಟು ಸ್ವಲ್ಪ ಒಂಚೂರು ಫಿಸಿಕಲಿ ಈ ಥರದ ಆ್ಯಕ್ಟಿವಿಟೀಸ್ ಎಲ್ಲ ಗೊತ್ತಿರೋ ಅಂಥವ್ರು, ಸ್ವಲ್ಪ ಅಥ್ಲೀಟ್ ಆಗಿರ್ಬೇಕಂದ್ರೆ ಖೋ ಎಲ್ಲನೂ ಕೇಳುತ್ತೆ. ಯಾಕಂದರೆ ಅದು ತುಂಬ ಕಷ್ಟವಾದ ಸ್ಪೋರ್ಟ್. ಅದು ನಿಮಗೆ ಎಜಿಬಿಲಿಟಿ ಹಿಡ್ಕೊಂಡು, ನಿಮಗೆ ಸ್ಟ್ರೆಂತಿಂದ ಹಿಡ್ಕೊಂಡು, ನಿಮಗೆ ಸ್ಕಿಲ್ಲಿಂದ ಹಿಡ್ಕೊಂಡು ಅದು. ಸೊ ಒಂದು ಸ್ವಲ್ಪ ಫಿಸಿಕಲಿ ಈ ಥರದ ಆ್ಯಕ್ಟಿವಿಟೀಸಲ್ಲಿ ಇರೋವಂಥವ್ರು, ಈ ವಿಚಾರದಲ್ಲಿ ಆ್ಯಕ್ಟಿವ್ ಆಗಿರೋ ಅಂಥವ್ರನ್ನ ಹುಡುಕಾಟ ಸ್ಟಾರ್ಟ್ ಆಯಿತು. ಆವಾಗ ಅವನಿಗೆ ತಲೆಗೆ ಬಂದಿದೆ. ಅವ್ನು ನನಗೊಂದು ಫೋನ್ ಮಾಡಿದೆ, ನೋಡಿ ಎಲ್ಲ ಸಿನಿಮಾದ್ದು ಮಾಡಬೇಕು ಅದು ಇದು ಅಂತ. ಆ್ಯಕ್ಟರ್ಸ್ ಎಲ್ಲ ಫಿಕ್ಸ್ ಆಗೋಗಿತ್ತು. ಆವಾಗ ನನಗೊಂದು ಫೋನ್ ಬರುತ್ತೆ. ಏನು ಲಡ್ಡು ಅಂತ ಕರಿತೀವಿ ಮನೇಲಿ ಅವನ್ನ. ಲಡ್ಡುದು ಒಂದಿಷ್ಟು ಏನೋ ಜಿಮ್ನಾಸ್ಟಿಕ್ಸ್ ಅದು ಇದು ವೀಡಿಯೋಸ್ ಇತ್ತಲ್ವಾ, ಮಾಡ್ಕೊಂಡಿದ್ದ ಅಲ್ವಾ, ನಾವು ತೋರಿಸಿದ್ದೆ ಯಾವತ್ತೋ ಒಂದು ಸಲ. ಇದೇ ಅಂತಂದ. ಒಂಚೂರು ಕಳಿಸ್ಕೊಡು ಬೇಗ ಅಂತಂದು ಕಳಿಸ್ಕೊಟ್ಟಾದ ತಕ್ಷಣ ಎಲ್ಲಿದ್ದಾನೀಗ ಅಂತಂದು. ಅವರೆಲ್ಲ ಅಲ್ಲಿ ಕೂತಿದ್ದಾರೆ, ನನಗೆ ಗೊತ್ತಿಲ್ಲ, ನಾನು ಬೇರೆ ಕಡೆ ಇದ್ದೆ. ಅವರೆಲ್ಲ ಕೂತ್ಕೊಂಡು, ಡೈರೆಕ್ಟ್ರು ಅವರೆಲ್ಲ ಕೂತ್ಕೊಂಡಿದ್ದ ತಕ್ಷಣ ವಿಡಿಯೋ ನೋಡಿದ್ದಾರೆ. ಆವಾಗ ಅವ್ರಿಗೆ ಈ ಥರದ್ದು ಪಾತ್ರ ಕರೆಕ್ಟಾಗಿರುತ್ತಲ್ವ ಅವನಿಗೆ ಅಂತಂದ ಕರೆಸು ಅವನು ಮಾತಾಡಿಸಿದ್ದಾರೆ. ಆಮೇಲೆ ಇದರಲ್ಲಿ ಆ್ಯಕ್ಟ್ ಮಾಡೋದು ಅಂತ ಆಯಿತು. ಒಂದಿಷ್ಟು ಜನ ಹುಡುಗರನ್ನು ಸೆಲೆಕ್ಟ್ ಆದರು. ಸೆಲೆಕ್ಟ್ ಆದ ನಂತರ ಯಾರ್ಯಾರು ಯಾವ್ಯಾವ ಪಾತ್ರಕ್ಕೆ ಅಂತ ಅನ್ನೋದಿರುತ್ತೆ ಗೊತ್ತಾ. ಅವಾಗ ಏನು ಮಾಡಿದ್ರೆ ಅವರೇನೆ, ಯಾರು ಆ ಟೀಮ್ನವರೇ, ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋಂಗೆ 8 ತಿಂಗಳಿಂದ 9 ತಿಂಗಳು ಖೋ ಪ್ರಾಕ್ಟೀಸ್ ಮಾಡಿದ್ದಾರೆ. ಇವನಂತೂ 1 ವರ್ಷ ಮಾಡಿದ್ದಾನೆ. ಯಾರು ನನ್ನ ಮಗ 1 ವರ್ಷ ಮಾಡಿದ್ದಾನೆ. ಅವ್ರು ಯಾವ ರೇಂಜಿಗೆ ರೆಡಿ ಆಗಿದ್ದರು ಅಂತಂದರೆ, ಇದು ಮುಗಿದ ತಕ್ಷಣ, ಯಾವುದು ನಮ್ಮ ಸಿನಿಮಾ ಮುಗಿದ ತಕ್ಷಣ ಕೆಲವು ಅಸೋಸಿಯೇಷನ್ಗೆ ಖೋ ಆಡೋನು, ಪ್ರೊಫೆಷ್ನಲ್ ಇದು ಹೋಗೋನವನು. ಹಂಗಾಗ್ಬಿಟ್ಟಿದ್ರು ಅವರು. ಅಂದರೆ ಖೋ ಅಂದರೆ ಅವ್ನು ಖೋ ಆಡ್ತಿದ್ದಾನೆ ಅಂತಂತಂದರೆ ಆ ಥರ ನಿಜವಾಗ್ಲೂ ಇವ್ರು ಖೋ ಪ್ಲೇಯರ್ ಅಂತನೋ ಥರನೇ ಇರಬೇಕು ಅಂತನೋ ಥರ ಅಷ್ಟು ಚೆಂದ ರೆಡಿ ಮಾಡಿದರು. ಆ್ಯಕ್ಟಿಂಗ್ ಅಂತ ಬಂದಾಗಲೂ ಕೂಡ ಅವರೇ ಒಬ್ಬ ಮೇಸ್ಟ್ರನ್ನ ಇಟ್ಟು ಅವರಿಗೆ ಒಂದಿಷ್ಟು ಆ್ಯಕ್ಟಿಂಗಿನ ಕೋರ್ಸನ್ನು ಕೊಟ್ಟು ಮಾಡಿದಂಥದ್ದು. ಆವಾಗ ಅವ್ರಿಗೆ ಆಡಿಷನ್ನಲ್ಲಿ ಒಂದೇ ಡೈಲಾಗನ್ನು ಒಂದಿಷ್ಟು ಜನ ಹುಡುಗರಿಗೆ ಕೊಟ್ಟಾಗ ಯಾರು ಯಾವ ಪಾತ್ರಕ್ಕೆ ಸೂಟ್ ಆಗ್ತಾರೆ ಅಂತ ಆವಾಗ ಆಯ್ಕೆ ಮಾಡಿದಂಥದ್ದು. ಸೊ ಇದು ಯಾವುದೇ ಪ್ಲ್ಯಾಂಡ್ ಎಂಟ್ರಿ ಅಲ್ಲ. ಹಿಂಗೆ ಅವನು ಜಿಮ್ನಾಸ್ಟಿಕ್ಸು ಅದು ಇದು ಎಲ್ಲ ಅವನಿಗೆ ಹೆಲ್ಪ್ ಆಯಿತು ಅದನ್ನು ಮಾಡಲಿಕ್ಕೆ. ಇವತ್ತು ಆ ಸಿನಿಮಾ ಅಷ್ಟು ಚೆಂದ ಆಗಿರೋದ್ರಿಂದ ನೋಡಿ, ನಿಮ್ಮಂಥವರೆಲ್ಲ ಆ ಕ್ವಶನ್ ಕೇಳೋ ಥರ ಆಯಿತು ನೋಡಿ. ಒಂದು ಸಿನಿಮಾಗಿರೋ ಶಕ್ತಿ ಅದು. ಆ್ಯಕ್ಚುಲಿ ಒಂದು ಸಿನಿಮಾ ಚೆನ್ನಾಗಾದಾಗ ಅದರಲ್ಲಿರುವಂಥ ನಟನಟಿಯವರು ಕೂಡ ಒಂದಿಷ್ಟು, ಅಂದರೆ ದುಡ್ಡಿನ ವಿಚಾರಕ್ಕೆ ಅಂತಲ್ಲ, ನಾವು ಶ್ರೀಮಂತರಾಗ್ತೀವಿ, ಅದು ದುಡ್ಡಿನ ಶ್ರೀಮಂತಿಕೆ ಅಂತಲ್ಲ. ಈಗ ನೀವು ಅದನ್ನು ಕೇಳ್ತಿದ್ದೀರಿ ಅಂತಂತಂದರೆ ಅದೆಂಥ ಶ್ರೀಮಂತಿಕೆ ಅದು. ಅದು ಅಭಿಮಾನದ ಶ್ರೀಮಂತಿಕೆ ಆಗಿರ್ಬೋದು, ಪ್ರೀತಿಯ ಶ್ರೀಮಂತಿಕೆ ಆಗಿರ್ಬೋದು, ಜವಾಬ್ದಾರಿಯ ಶ್ರೀಮಂತಿಕೆ ಆಗಿರ್ಬೋದು, ಎಷ್ಟು ಥರದ್ದು ಆಗಿರುತ್ತೆ. ಅದಷ್ಟಕ್ಕೆ ಸೀಮಿತವಾಗಿ ಇದ್ದಂಥದ್ದು. ಈಗ ಸದ್ಯ ಏನು ಓದ್ತಾ ಇದ್ದಾನೆ, ಅದಕ್ಕೆ ಅವನ್ನೆಲ್ಲ ಓದೆಲ್ಲ ಮುಗಿಸ್ಕೊಂಡು ಆದಮೇಲೆ ಇದೇ ಥರ ಒಂದು ಸಲ ಕುಂಡಿಸ್ಕೊಂಡು ನಿನಗೇನಾಗಬೇಕು ಅಂತಿದೆಯಪ್ಪ ಅಂತ ಒಂದು ಸಲ ಕೇಳಿ ಆಮೇಲೆ ನಿರ್ಧಾರ ತೊಗೊಳ್ಳೋಣ ಅನ್ನೋವಂಥದ್ದು. ಅದೊಂಥರ ಅನ್ಪ್ಲ್ಯಾಂಡ್ ಎಂಟ್ರಿ. ಸೊ ಆ ಥರದ್ದು ಏನಾದ್ರು ಚೆನ್ನಾಗಾಗಿದೆ, ಇವತ್ತು ನೀವು ಮಾತಾಡ್ತಿದ್ದೀರಾ ಅಂತ ಅನ್ನೋದಾದರೆ ಕ್ರೆಡಿಟ್ಸ್ ಎಲ್ಲ ತಗೊಂಡು ಹೋಗ್ಬೇಕಷ್ಟೆ. ಫೈನಲ್ ಆಗಿ ಒಂದೇ ಆಸೆ ಸರ್, ನೀವು ಹೇಳ್ದಂಗೆ ಅಂದರೆ ಒಂದು ಒಳ್ಳೆ ಸಿನಿಮಾ ಜನರಿಗೆ ರೀಚ್ ಆಗಬೇಕು, ಅದ್ರ ಬಗ್ಗೆ ಮಾತನಾಡಬೇಕು, ಕಲಾವಿದರಿಗೆ ಒಂದಷ್ಟು ಟೆಕ್ನಿಷಿಯನ್ಸ್ಗೆ ಅದು ಬದುಕಾಗಬೇಕು ಅನ್ನುವಂಥದ್ದು. ಸೊ 2025 ಮೊಟ್ಟ ಮೊದಲ ಬ್ಲಾಕ್ ಬಸ್ಟರ್ ಹಿಟ್ ಶ್ರೀಮಂತರಾಗಲಿ ನಮ್ಮೆಲ್ಲರ ಆಶಯ, ಕನ್ನಡ ಪಿಕ್ಚರ್ನ ಆಶಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ನನಗೂ ಅಷ್ಟೇ. ಯಾಕಂದರೆ ಒಂದಿಷ್ಟು ಕನಸುಗಳಿದೆ, ಒಂದಿಷ್ಟು ಜನರ ಕಮಿಟ್ಮೆಂಟ್ ಇದೆ. ಅಂದರೆ
ಅಂದರೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಳುವ ರೀತಿಯಲ್ಲಿ ಒಂದಿಷ್ಟು ಹೂಡಿಕೆ ಇದೆ, ದೊಡ್ಡ ಹೂಡಿಕೆ ಆಗಿದೆ ನಿರ್ಮಾಪಕರ ಇದು. ಒಂದಿಷ್ಟು ಜನರ ಬೆವರಿದೆ. ಇದೆಲ್ಲದರ ಸಾಕ್ಷಿ ಇವತ್ತು ಚೂಮಂತರ್ ಅನ್ನುವ ಒಂದು ಸಿನಿಮಾ ರೆಡಿ ಆಗಿರುವಂಥದ್ದು. ಈ ಸಿನಿಮಾ ಚೆನ್ನಾಗಾಗೋದ್ರ ಮುಖಾಂತರ ಒಂದಿಷ್ಟು ಜನರ ಕನಸು, ಒಂದಿಷ್ಟು ಜನರ ಪರಿಶ್ರಮ, ಒಂದಿಷ್ಟು ಜನರ ಹೂಡಿಕೆ, ಇದನ್ನು ನಂಬಿ ಬಂದಿದ್ದಂಥವ್ರು ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಈ ಸಿನಿಮಾ ಅದರ ಗೆಲ್ಲೋದ್ರ ಮುಖಾಂತರ ಈ ತಂಡಕ್ಕೆ ಮತ್ತೊಂದಿಷ್ಟು ಸಿನಿಮಾಗಳು ಈ ಥರದ ಗಟ್ಟಿಮುಟ್ಟಾದ ಬೇರೆ ಬೇರೆ ಥರದ ಪ್ರಯತ್ನಗಳು ಮಾಡುವಂಥ ಶಕ್ತಿ ಈ ಸಿನಿಮಾ ಚೆನ್ನಾಗಾಗೋದ್ರ ಮುಖಾಂತರ ದೊರಕಲಿ ಅಂತನ್ನುವಂಥದ್ದು ನನ್ನ ಆಶಯ. ಈ ಸಿನಿಮಾದ ಭಾಗವಾಗಿಯೂ ಕೂಡ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ನಿಮಗೂ ಕೂಡ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ನೋಡೋದ್ರಲ್ಲ, ಇದಿಷ್ಟು ನಟ ಶರಣ್ ಅವರ ಮಾತಾಗಿತ್ತು. ಅಂದರೆ ಚೂಮಂತರ್ ಬಗ್ಗೆ ಇಷ್ಟೊತ್ತು ನಮ್ಮ ಜೊತೆ ಹಂಚ್ಕೊಂಡ್ರು, ಸಿನಿಮಾದಲ್ಲಿ ಏನೇನಿದೆ, ಹೇಗಿರುತ್ತೆ ಅನ್ನೋಂಥ ಒಂದು ಚಿಕ್ಕ ಗ್ಲಿಮ್ಸ್ ಅಷ್ಟೇ. ಸೊ ನೀವೆಲ್ಲರೂ ಕೂಡ ಸಿನಿಮಾ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕು ಅಂತಂದರೆ ಇದೇ January 10 ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡೋಣ, ಗೆಲ್ಸೋಣ ಅಂತ ಹೇಳ್ತಾ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.